ಒಪ್ಪಿಸ್ಬಿಡು ಅಕ್ಷತನ್ನ ಚೆನ್ನಂಗೆ. ಮುಂದಾಗೋ ಅನಾಹುತ ತಪ್ಪುತ್ತೆ. ನನಗೆ ವಿಷಯ ಗೊತ್ತಾದರೆ ನಾನು ಬದಲಾಗ್ಬೋದು ಅಂತ ನಿನ್ನ ಮನಸ್ಸಿನಲ್ಲಿ. ನನಗೆ ಗೊತ್ತಾಗಿದೆ. 9 ವರಗಳಿರೋ ಶಂಖ ಈಗ ಜನ್ನನ ಹತ್ರ ಇದೆ. ನಾನಿದ್ದಲ್ಲಿ ಬಂದಿದ್ದ ಜನ್ನ ಬಹಳ ಬದಲಾಗಿದ್ದಾನೆ. ನಾಳೆ ಮಂಗಳಾರತಿ ನಂತರದಲ್ಲಿ ವರ ಕೇಳ್ತೀನಿ, ಶಂಖ ಊದ್ತೀನಿ ಅಂತ ಕೂತಿದ್ದಾನೆ. ಈ ವಿಷಯದಲ್ಲಿ ನಾನು ಅಸಹಾಯಕ. ಶಂಖ ಅವನ ಕೈಲಿದೆ, ಎದುರಿಸಿ ನಿಲ್ಲಕ್ಕಾಗಲ್ಲ. ಅದಕ್ಕೆ ಸುಮ್ಮನಿದ್ದೀನಿ. ನಾಳೆ ಶಂಖ ಊದ್ತಾನೆ, ಆದ್ರೆ ನಿನ್ನ ಕೈಲಾಗುತ್ತೆ. ನೀನು ತಡಿಬಹುದು. ಉಳಿಸ್ಕೋಬೇಕು. ಒಪ್ಪಿಸ್ಬಿಡು ಅಕ್ಷತನ ಅವನಿಗೆ. ಶಂಖ ವಾಪಸ್ ಕೊಡ್ತಾನೆ. ಅವನ ಷರತ್ತಿದೆ. ಎಲ್ಲವನ್ನು ಕೊಡೋ ಶಂಖ ಅವನ ಹತ್ರ ಇದ್ದಾಗ ಅವನ್ಯಾಕೆ ಅಕ್ಷತನ ಬಯಸ್ತಿದ್ದಾನೆ? ಅಮ್ಮನವ್ರ ಮೇಲೆ ಭಾರ ಹಾಕಿ ಅವನಿಗೆ ಶತ್ರು ಆಗ್ಬೇಕು. ಹಾಗೇನಾದ್ರೂ ಮಾಡ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಹೇಳ ದೇವಿ? ದೇವಸ್ಥಾನದಲ್ಲಿ ಮಂಗಳಾರತಿ ಆಗ್ಬಿಟ್ಟಿದೆ. ಜನ್ನ ಇನ್ನೇನ್ ಶಂಖ ಊದ್ಬಿಡ್ತಾನೆ. ಅದನ್ನ ತಪ್ಪಿಸ್ಬೇಕು. ಅದಕ್ಕೆ ನನ್ನೇನಂತ ಕರ್ಕೊಂಡು ಹೋಗ್ತಿದ್ದೆ. ನಿನ್ನ ಒಪ್ಸಿದ್ರೆ ಜನ್ನ ನನ್ಗೆ ಶಂಖ ಕೊಡ್ತಾನೆ. ನನಗ್ ಶಂಖನ ಕಾಪಾಡ್ಕೊಳ್ಳೋದು ಮುಖ್ಯ. ಅಮ್ಮನವ್ರು ಹೇಳಿದ್ದಾರೆ ದುಷ್ಟರ ಕೈಗೆ ಶಂಖ ಸಿಗ್ಬಾರ್ದು ಅಂತ. ಅದಕ್ಕೆ ಅಮ್ಮನವ್ರ ಮಾತ ಪಾಲ್ಸೋದ್ ಮುಖ್ಯ. ಹಂಗಂದೇಳಿ ಶಂಖಕ್ಕೋಸ್ಕರ ನನ್ನ ಜನ್ನಂಗ್ ಬಲಿ ಕೊಡ್ತೀಯ ದೇವಿ? ಗೊತ್ತಿಲ್ಲ. ನನ್ ಗುರಿ ಈಗ ಶಂಖನ ಕಾಪಾಡ್ಕೊಳ್ಳೋದು. ಒಂದೊಂದ್ಸರ್ತಿ ಒಳ್ಳೇದಾಗ್ಬೇಕು ಅಂದ್ರೆ ಪರಿಸ್ಥಿತಿ ಬಲಿ ಬೇಡತ್ತೆ. ಬಾ. ಶಂಕದ ಪಾವಿತ್ರತೆನ ಹಾಳು ಮಾಡಬೇಡ. ಶಂಖ ಊದೋಕ್ಕೂ ಮುಂಚೆನೆ ಅಕ್ಷತಾ ಪ್ರತ್ಯಕ್ಷ. ಆಡು ಬಾ ಕೋಗಿಲೆ, ನಲಿದಾಡು ಬಾರೆ ನವಿಲೆ. ಶಂಖ 9 ವರಗಳಿರೋ ಶಂಖ. ಮಾತ್ನಂತೆ ಅಕ್ಷತನ ಬಿಕ್ಲರಾಗು ಮಾವನ್ ಮನೆಯಿಂದ ಕರ್ಕೊಂಡ್ ಬಂದಿದ್ದೀನಿ. ಅಕ್ಷತನ ನಿನಗೆ ಒಪ್ಪಿಸ್ತೀನಿ, ಕರ್ಕೊಂಡು ಹೋಗು. ನನಗ್ ಶಂಖ ಕೊಡು. ಬೇಡ್ವಾ ನಿನಗೆ ಅಕ್ಷತ? ನನಗ್ ಶಂಖ ಕೊಡು, ಅಕ್ಷತನ ಕರ್ಕೊಂಡು ಹೋಗು. ಕಳ್ಸು. ಮೊದ್ಲು ನನಗ್ ಶಂಖ ಕೊಡು. ಅಕ್ಷತನ್ನ ಕಾಪಾಡ್ದೋಳ್ ನೀನು. ಹ್ಯಾಂಗ್ ನಂಬ್ಲಿ ನಾನಿನ್ನ? ನಾನ್ ನಿನಗೆ ಶಂಖ ಕೊಟ್ಟು ನೀ ಊದಿ ವರ ಕೇಳ್ಕೊಂಡು ಯಾವನಿಗೆ ಬೇಕಾದಲ್ಲ. ಮೊದ್ಲು ಅಕ್ಷತನ್ ಕಳ್ಸು, ಆಮೇಲೆ ಶಂಖ. ಬಾ.
ಮತ್ ವರ ಇಪ್ಪೋ ಶಂಕ ನಿನಗ್ ಕೊಡಕ್ ನಾ ಏನ್ ದಡ್ನ. ಶಂಕನೂ ನಂಗೆ ಇರ್ಲಿ, ಅಕ್ಷತನೂ ನಂಗೆ ಇರ್ಲಿ. ಬಿಡ ನನ್ನ. ನಿನಗೆಂತ ಯೋಗ್ಯತೆ ಐತೆ ನನ್ನ ಮದುವೆ ಹಬ್ಬಕ್ಕೆ? ನೀ ನನ್ನ ಒಪ್ಪುದಲ್ಲ, ನಾನ್ ನಿನ್ನ ಒಪ್ಕ. ಏ, ನೀ ಹೆದರ್ಕೊಂಡಿದ್ದೆ ಅಂತ ಕಾಣ್ತೆ, ಅದಕ್ಕೆ ಮದುವೆ ಹಬ್ಬಕ್ಕೆ ಒಪ್ತಾ ಇಲ್ಲ. ಬಾ. ರುಕ್ಮಿಣಿ ಕೃಷ್ಣಗ್ ಹೆದರ್ಕೊಂಬದ್ರಲ್ಲಿ, ಪ್ರೀತಿ ಮಾಡೋದ್ರಲ್ಲಿ ಅರ್ಥ ಇತ್ತು. ಎಂತಕಂದ್ರೆ ಅವ ಪ್ರಪಂಚ ಗೆದ್ದವ, ಬುದ್ಧಿವಂತ, ಧೀರ, ಸುಂದರಂಗ. ನಿನಗೆಂತ ಇತ್ತ? ಅಡ್ಡಿ ಲೇದೇವೆ ಲಾಯ್ಕ್ ಮಾಡಿ ತಯಾರು ಮಾಡಿದ್ದೆ. ನನ್ನ ಮುಟ್ಟೋ ಯೋಗ್ಯತೆ ನಿನಗಿಲ್ಲ. ಮನುಷ್ಯ ಚರಂಡಿಯೊಳಗ್ ಕಾಲಿಡೋದಿಲ್ಲ, ಸಮುದ್ರದೊಳಗ್ ಕಾಲಿಡ್ತಾ. ಎಂತ ಕೇಳು? ಚರಂಡಿ ಅಂದ್ರೆ ಭಯ ಅಂದೇಳಿ ಅಲ್ಲ, ಅಸಹ್ಯ ಅಂದೇಳಿ. ನೀನು ಚರಂಡಿ. ನನ್ನ ಮದಿಯಪ್ಪನು ನಿನ್ನಂಗಿಪ್ಪದಿಲ್ಲ. ಸಾಮಾನ್ಯನಾಯಿರ್ಕ, ಬುದ್ಧಿವಂತನಾಯಿರ್ಕ, ಎಂತ ಪರಿಸ್ಥಿತಿನೂ ಗೆಲ್ಲುವವನಾಯಿರ್ಕ. ನಾ ಮದಿಯಾಪದು ನಿನ್ನಂತ ಗುಳ್ಳೆ ನರಿನಲ್ಲ. ಹೋಗಲ್ಲೇ. ಓತೆ ಎಲ್ಲ ಆತು. ನಾನಿನ್ ಮದುವೆ ಆದ್ರೆ ಎಲ್ಲ ಆತು. ಈ ಕ್ಷಣದಲ್ಲ ಹೇಳಿದ್ದಾಗು. ಮೊದಲು ಅಸಾಮಾನ್ಯನಾಗು, ಆಮೇಲೆ ಮದಿ. ಈ ಕ್ಷಣದಲ್ಲಿ ಆತ್ಯಾ, ಈ ಕ್ಷಣದಲ್ಲೇ ಮದಿ ಆತೆ. ಇಲ್ಲ ಅಂದ್ರೆ ಇಲ್ಲ. ಈ ಕ್ಷಣದಲ್ಲಿ ಆಯಕ್ಕೆ ಅಂದ್ರೆ ಹೆಂಗಾತೆ? ಅದು ನಿನ್ನ ಹಣೆ ಬರ, ನನ್ನೆಂತ ಕೇಳ್ತೀಯ? ಬಾರೆ ದೇವಿ. ಈ ಕ್ಷಣದಲ್ಲಿ ಅಸಮಾನ ನಾಯಕ ಅಂದ್ರೆ ಹೆಂಗಾಗ್ತೆ? ತಾತೆಯನ ಶಂಖ ಅನ್ನುವುದು 9 ವರಗಳಿರೋ ಶಂಖ ಕೇಳಿದ್ದು ತಕ್ಕತ್ತೆ. ಅಮ್ಮ ತಾಯೇ ಮೂಕಾಂಬಿಕೆ, ಇಡೀ ಪ್ರಪಂಚವೇ ನಿನ್ನ ಸೃಷ್ಟಿ. ವರ ಕೊಡು ನಂಗೆ. ನಿನ್ನ ಸೃಷ್ಟಿಲಿಪ್ಪೋ ವಸ್ತುಗಳೆಲ್ಲ ನನ್ನ ಅಧೀನದಲ್ಲೇ ಇರಕ್ಕ. ಯಾರಿಂದಲೂ ನನಗೆ ಸೋಲಾಗಬಾರ್ದು. ಅಸಾಮಾನ್ಯ ನಾಯಕ, ಬುದ್ಧಿವಂತ ನಾಯಕ, ಸಾರ್ವಭೌಮ ನಾಯಕ. ಎಲ್ಲ ನನ್ನ ಆಜ್ಞೆಯಂತೆ ನಡೀಬೇಕು. ವರ ಕೊಡು ತಾಯೇ, ವರ ಕೊಡು.
ದೇವಿ ಸರ್ವಭೂತೇಷು ಶಾಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಕೋಪ ಬೇಡಮ್ಮ, ಶಾಂತಳಾಗು. ನೀನ್ ಕೋಪ ಮಾಡ್ಕೊಂಡ್ರೆ ನಮಗ್ ಉಳಿವಿರಲ್ಲ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ ಅರುಣಾಂ ಕರುಣಾಂ ತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾ. ಚನ್ನ ಶಂಕ ಊದಿದಾನೆ, ಮುಂದೇನಮ್ಮ ಗತಿ? ಒಂದಾಗೋತೆಲ್ಲ ಅನಾಹುತವೇ. ಎಲ್ಲ ನನ್ನ ಸಂಕಲ್ಪದಂತೆ ನಡೆದಿದೆ ಅಷ್ಟೇ. ಚನ್ನ ಶಂಕ ಊದೋ ಥರ ಯಾಕೆ ಮಾಡಿಸ್ದೆ? ನಾನ್ಯಾಕೆ ಅವನನ್ನ ಪ್ರಚೋದಿಸ್ಬೇಕಾಯ್ತು? ಅಥವಾ ನನ್ನ ವಿವೇಕದಿಂದ ಇದೆಲ್ಲ ಆಯ್ತಮ್ಮ? ಶಂಕ ನನಗ್ ಸಿಗತ್ತೆ ಅಂದಿದ್ದೆ, ಲೋಕ ಕಲ್ಯಾಣಕ್ಕೆ ಅಂದಿದ್ದೆ. ಈಗ ನೋಡು, ಜನ್ನ ಶಂಕ ಊದಿ ವರ ಬೇಡಿದಾನೆ. ಅವನ ಅಟ್ಟಹಾಸ ಶುರು ಮಾಡ್ತಾನೆ, ಲೋಕಕ್ಕೆ ಕಂಟಕ ತರ್ತಾನೆ. ಕೆಟ್ಟದ್ದನ್ನ ತಿದ್ದಿದ್ದೀನಿ. ಅಪರಾಧಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಅಪರಾಧ ಸಾಬೀತಾಗ್ಬೇಕು. ಅಪರಾಧ ಸಾಬೀತಾಗ್ಬೇಕು ಅಂದ್ರೆ ಅಪರಾಧ ಎಸಗಿರ್ಬೇಕು. ಎಲ್ಲ ನನ್ನಿಂದಾನೇ ಬಿಡು. ಶಂಕದ ಗೌರವ, ಶಂಕಕ್ಕಿರೋ ಮೌಲ್ಯ, ಲೋಕ ಕಲ್ಯಾಣದ ಕಲ್ಪನೆ, ಇದೆಲ್ಲದಕ್ಕೂ ನಾನೇ ಮಸಿ ಬೆಳೆದಿದ್ದೀನಿ. ನೀನು ತಡಿಲೇ ಇಲ್ಲಮ್ಮ. 100 ತಪ್ಪು ಮಾಡೋವರೆಗೂ ಶಿಶುಪಾಲನ್ನ ಶ್ರೀಕೃಷ್ಣ ಕ್ಷಮಿಸ್ಲಿಲ್ವಾ? ನಾನು ಜನ್ನನ್ನ ಕ್ಷಮಿಸಿದ್ದೀನಿ. ವರದ ಬಲದಿಂದ ಅವ್ನು ಮಾಡೋ ಅನಾಚಾರನ ತಡ್ಕೊಳ್ಳೋ ಶಕ್ತಿ ಯಾರಿಗಿದೆ? ಮನಸ್ಸನ್ನ ಭಕ್ತಿ ಕಡೆಗೆ, ಬೆಳಕಿನ ಕಡೆಗೆ ಕೇಂದ್ರೀಕರಿಸಿದ್ರೆ ಎದುರಿಸೋ ಸಂಯಮ ಆತ್ಮದಲ್ಲಿ ಮೂಡುತ್ತೆ. ನಿನಗದ್ ಸುಲಭ, ನನ್ನ ಮಗಳಿಗೂ ಸುಲಭ. ವರ ದಕ್ತೆ ಇರೋ ಹಾಗೆ ಮಾಡಮ್ಮ. ಸಾಧ್ಯ ಇಲ್ಲ. ಕೆಟ್ಟತನಕ್ಕೆ ಶಕ್ತಿ ಬರ್ಲಿ. ಶಕ್ತಿ ಬಂದು ಪಾಪ ಉತ್ಪತ್ತಿ ಆದಷ್ಟು ಜನ್ನನ ಪಾಪದ ಕೊಡ ತುಂಬುತ್ತೆ. ಜನ್ನನಿಂದ 3 ಪಾಪಗಳಾಗಬೇಕು. ಪ್ರಪಂಚವೆಲ್ಲ ಪೂಜಿಸೋ ಸ್ತ್ರೀಯನ್ನ ನಿಂದಿಸಿದ ಪಾಪ ಸ್ತ್ರೀನಿಂದನೇ. ಜ್ಞಾನವನ್ನು ತುಂಬೋ ಅನ್ನವನ್ನ ಅಗೌರವಿಸಿದ ಪಾಪ ಅನ್ನನಿಂದನೇ. 3ನೇಯದು ಪ್ರಪಂಚವನ್ನು ಸಲಹೋ ದೈವವನ್ನು ನಿಂದಿಸಿದ ಪಾಪ ದೈವನಿಂದನೇ. ಈ 3 ಪಾಪಗಳು ಜನ್ನನಿಂದ ಆದ ದಿನ ಅವನ ಸಂಹಾರ.